ಸರಿ, ಆ ವಿಷಯ ಬಿಟ್ಟಾಕು. ಹೌದು, ನಿನ್ನನ್ನು ನೋಡಕ್ ಬಂದಿದ್ರಲ್ಲ, ಯಾರು? ನನ್ನನ್ನು ನೋಡಕ್ ಬಂದಿದ್ದು ಕೈಲಾಶಿ ಅಂತ ಅಮರ್ಗೆ ಗೊತ್ತಿಲ್ವಾ? ರಾಧಿಕಾ, ನಿನ್ನೆ. ರಾಧಿಕಾ, ನಿನ್ನೆ ನಮ್ ಫ್ಯಾಮಿಲಿ ಫ್ರೆಂಡ್ ಅಮರ್. ಫ್ಯಾಮಿಲಿ ಫ್ರೆಂಡಾ? ನಿನ್ ಜೊತೆ ಮಾತಾಡೋಣ ಅಂದ್ರೆ ಯಾವ್ದಾದ್ರೂ ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ. ಸರಿ, ಇವಾಗ ಹೇಳು, ಏನಾಗಿದೆ ನಿಂಗೆ? ಅಮರ್, ರಾಧಿಕಾ, ಕ್ಲಾಸ್ ಸ್ಟಾರ್ಟ್ ಆಗಿದೆ. ನೀವಿಬ್ರು ಏನ್ ಮಾಡ್ತಿದ್ದೀರಾ? ನಡೀರಿ. ಕ್ಲಾಸಿಗೆ ಲೇಟ್ ಆಗ್ತಿದೆ, ಸಾರಿ ಅಮರ್. ಕಂದ, ಅಮ್ಮ, ಜ್ಯೋತಿಷಿಗಳು ಕಾಯ್ತಾ ಇರ್ತಾರೆ, ಬೇಗ ಹೊರಡೋಣ ಬಾ. ಸರಿ, ನಡಿಯಮ್ಮ. ಸಾರಿ ಸರ್, ನೋಡ್ಲಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ರಾಸ್ಕೆ, ಬೇಗ ಡಾಕ್ಟರ್ ಫೋನ್ ಮಾಡು. ಮೇಡಮ್. ಕಂದ, ಬಾ, ಒಳಗೆ ಹೋಗೋಣ. ಹಲೋ ಡಾಕ್ಟರ್. ರಾಧಿಕಾನ ಈ ಮನೆ ಸೊಸೆ ನೋಡ್ಕೋಬೇಕು ಅನ್ಕೊಳ್ಳೋ ಹೊತ್ತಲ್ಲಿ ಅಪ್ಶಕ್ನ ತರ ಕೈಲಾಶ್ ಕೈಗೆ ಗಾಯ ಆಗ್ಬಿಡ್ತಲ್ಲ. ಹೇಳಿ ಶಕುಂತಲಾ ದೇವಿ ಅವರೇ. ಜ್ಯೋತಿಷಿಗಳೇ, ನಾವು ನಿಮ್ಮನ್ನು ನೋಡಕ್ ಹೊರಡುವಾಗ ಸಣ್ಣದೊಂದು ಅನಾಹುತ ಆಯ್ತು. ಏನಾಯ್ತು? ಕೈಲಾಶ್ ಕೈ ಕಾರ್ ಡೋರ್ಗ್ ಸಿಕ್ಕಾಕೊಂಡು ಗಾಯ ಆಗಿದೆ. ರಾಧಿಕಾನ ಮನೆ ತುಂಬಿಸ್ಕೋಬೇಕು ಅನ್ಕೊಂಡಿರೋ ಈ ಟೈಮಲ್ಲಿ ಈ ತರ ಆಗಿದ್ದು ನನ್ಗ್ಯಾಕೋ ಅಪಶಕ್ನ ಅನ್ನಿಸ್ತಾ ಇದೆ ಜ್ಯೋತಿಷಿಗಳೇ. ಯಾವುದೇ ಕಾರಣಕ್ಕೂ ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇದು ದುರದೃಷ್ಟವಶಾತ್ ನಡೆದಿರೋದೇ ಹೊರತು ದುಷ್ಟ ಪ್ರಭಾವದಿಂದ ನಡೆದಿರೋದಲ್ಲ. ಅದಕ್ಕೂ ಇದಕ್ಕೂ ತಳಕ್ ಹಾಕ್ಬೇಡಿ. ಇಲ್ಲ ಜ್ಯೋತಿಷಿಗಳೇ, ನನ್ನ ಮಗನಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯದಲ್ಲೂ ನಾನು ಅಳೆದು ತೂಗಿ ಹೆಜ್ಜೆ ಇಡಬೇಕು. ನಿರ್ಲಕ್ಷ್ಯ ಮಾಡೋದ್ರಿಂದ ನಡೆಯೋ ಪ್ರತಿ ಚಿಕ್ಕ ತಪ್ಪು ಕೈಲಾಶ್ ಜೀವನದ ಮೇಲೆ ಕೆಟ್ಟ ಪ್ರಭಾವ ಬೀರಬಾರ್ದು. ದಯವಿಟ್ಟು ರಾಧಿಕಾ ಕೈಲಾಶ್ ಜಾತಕಗಳನ್ನ ನೀವು ಮತ್ತೊಂದ್ಸಲ ತಾಳೆ ಮಾಡಿ ನೋಡಿ. ಖಂಡಿತ ತಾಳೆ ಮಾಡ್ತೀನಿ, ನೀವು ಆತಂಕ ಪಡಬೇಡಿ. ಇಬ್ರು ಜಾತಕನೂ ನೋಡಿ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಇಡ್ತೀನಿ. ನಮಸ್ಕಾರ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ದಿನ ಆಂಟಿಬಯೋಟಿಕ್ಸ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ ಮೇಡಮ್. ಏನೂ ಆಗಿಲ್ಲ ಅಮ್ಮ.
ನಿನಗೇನು ಆಗ್ಬಾರ್ದು ಅನ್ನೋದು ನನ್ನ ಆಸೆ ಕಂದ. ನನ್ನ ಪಾಲಿಗೆ ನೀನಿಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ಕೈಲಾಶ್ ನಿನ್ ಗಂಡ ಆದ್ರೆ ನಾನಿದ್ರೂ ಇಲ್ದೇ ಇದ್ರು ಅವನು ಮಗನ್ ತರ ನಮ್ಮ ಮನೆ ಜವಾಬ್ದಾರಿನ ಹೆಗಲ್ ಮೇಲೆ ಹೊತ್ಕೋತಾನೆ ಅನ್ನೋ ನಂಬಿಕೆ ನನ್ಗೆ. ಪ್ರಿಯಾ, ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ನಿನ್ ಫ್ಯೂಚರ್ ಅತ್ತೆ ಫೋನ್ ಮಾಡಿದ್ರಂತೆ. ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಬಿಡೋಣ ಅಂದ್ರಂತೆ. ನಂಗಂತೂ ಎಷ್ಟ್ ಖುಷಿ ಆಗ್ತಿದೆ ಗೊತ್ತಾ. ಅಪ್ಪ ಅಮ್ಮನು ತುಂಬಾ ಖುಷಿಯಾಗಿದ್ದಾರೆ. ಅರೆ, ಈ ಕಡೆ ಸಂಬಂಧ ಕುದುರಿದೆ ತಡ. ನಿಶ್ಚಿತಾರ್ಥ, ಮದ್ವೆ ಎಲ್ಲ ಟಕ್ಕಂತ ನಡೆದೋಗ್ತಿದೆ. ಅಮ್ಮ ರಾಧಿಕಾ, ಯಾವ ಹೆಣ್ಮಗುವಿನ ತಂದೆಗೆ ಆದ್ರೂ ಮಗಳನ್ನ ಒಂದು ಒಳ್ಳೆ ಮನೆಗೆ ಕಳಿಸ್ಕೊಡ್ತಿದೀವಿ ಅಂದಾಗ ಸಂತೋಷನೇ ಆಗತ್ತೆ. ಆದ್ರೆ ಯಾವುದೋ ಒಂದ್ ಮೂಲೆಯಲ್ಲಿ ಭಯನೂ ಇರುತ್ತೆ. ನಂಗೂ ಇಲ್ಲಿವರೆಗೂ ಅದೇ ಭಯ ಇತ್ತು. ಆದ್ರೆ ಆವಾಗ್ಲೇ ಶಕುಂತಲಾ ದೇವಿಯವ್ರು ಮಾತಾಡಿದ್ ಕೇಳಿದ್ಮೇಲೆ ಧೈರ್ಯ ಬಂದಿದ್ಯಮ್ಮ. ಅವ್ರು ನಿನ್ನ ಮಗಳ ತರ ನೋಡ್ಕೋತಾರೆ ಅಂತ ನಂಬಿಕೆ ಬಂದಿದ್ಯಮ್ಮ. ಅದರಿಂದ ನನ್ನ ಮನ್ಸಿನ ಭಾರ ಎಲ್ಲ ಟಕ್ಕಂತ ಮಾಯ ಆಗಿ ತುಂಬಾ ಪ್ರಶಾಂತವಾಗಿದೆ. ಯಾಕಕ್ಕ ಸೈಲೆಂಟ್ ಆಗ್ಬಿಟ್ಟೆ? ನಾಚಿಕೆ ಆಗ್ತಿದ್ಯಾ? ಹೆಣ್ಣುಡ್ಗಿ ಅಂದ್ಮೇಲೆ ನಾಚಿಕೆ ಆಗಲ್ವೇನಮ್ಮ? ಅಬ್ಬಬ್ಬಬ್ಬಬ್ಬ, ನಂಗ್ ಸಿಕ್ಕಾಬಟ್ಟೆ ಕೆಲ್ಸ ಇದೆ. ಮೊದ್ಲು ನಿಶ್ಚಿತಾರ್ಥ, ಆಮೇಲೆ ಮದ್ರಂಗಿ, ಸಂಗೀತ್, ಮದ್ವೆ. ಇವತ್ತಿಂದ ಪ್ರಿಯಾ ಫುಲ್ ಬಿಸಿ. ಭಗವಂತ ಇದಾನೆ ಸುಜಾತ. ನನ್ನ ಆರೋಗ್ಯ ಹಾಳಾಗ್ತಿರೋದ್ ನೋಡಿ ನನ್ ಮಗಳ ಮದುವೆ ನೋಡ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ದೇವ್ರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ. ಈಗ ನನ್ಗೇನಾದ್ರೂ ಪರವಾಗಿಲ್ಲ. ಹಾಗನ್ಬೇಡ್ರಿ. ನಿಮ್ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯನ ಮೊದ್ಲು ನಿಮ್ ಮನ್ಸಿಂದ ತೆಗೆದ್ಬಿಡಿ. ಯಾವ ಕ್ಷಣದಲ್ಲಿ ರಾಧಿಕಾ ಮದುವೆಗೆ ಒಪ್ಕೊಂಡ್ಲು ಆ ಕ್ಷಣನೇ ಅದೆಲ್ಲ ಮರ್ತ್ಬಿಟ್ಟು ಸಂತೋಷವಾಗಿದ್ದೀನಿ ಸುಜಾತ. ನೀನ್ ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಶ್ಚಿತಾರ್ಥದ ಬಗ್ಗೆ ಯೋಚನೆ ಮಾಡು. ಒಬ್ಬರನ್ನ ಪ್ರೀತಿ ಮಾಡಿ ಇನ್ನೊಬ್ಬರನ್ನ ಮದ್ವೆ ಮಾಡ್ಕೋತೀಯಾ? ನಿನ್ ಬಗ್ಗೆ ನಿನಗೆ ಅಸಹ್ಯ ಅನಿಸ್ತಾ ಇಲ್ವಾ? ಛೇ, ಇದ್ರಲ್ಲಿ ನಿನ್ ತಪ್ಪೇನಿದೆ ರಾಧಿಕಾ? ಎಲ್ಲ ಹೆಣ್ಮಕ್ಳಿಗೂ ತಂದೆ ತಾಯಿ ಪ್ರೀತಿ ಆದ್ಮೇಲೆನೆ ಮಿಕ್ಕಿದ್ದೆಲ್ಲ. ಜವಾಬ್ದಾರಿ ಇರೋ ಹೆಣ್ಮಗಳು ಹೇಗ್ ನಡ್ಕೋಬೇಕು ಅಂತ ಪ್ರತಿಯೊಂದು ಹೆಣ್ಣು ನಿನ್ನ ನೋಡಿ ಕಲಿಯುವಷ್ಟು ಮಹಾನ್ ವ್ಯಕ್ತಿತ್ವ ನಿಂದು. ಪ್ರೀತಿಸಿ ಮೋಸ ಮಾಡೋದು ಮಹಾನ್ ವ್ಯಕ್ತಿತ್ವನಾ? ಪ್ರೀತಿ
ಮಾಡಿ ತಂದೆ ತಾಯಿಗೋಸ್ಕರ ಆ ಪ್ರೀತಿನ ಸಮಾಧಿ ಮಾಡೋದು ತಪ್ಪಲ್ವಾ? ಪ್ರತಿಯೊಬ್ರು ಪ್ರೀತಿ ಮಾಡ್ತಾರೆ, ಆದ್ರೆ ಎಲ್ಲಾರ್ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅಂತ ರೂಲ್ಸ್ ಏನ್ ಇಲ್ವಲ್ಲ. ಆದ್ರೆ ಅಮರ್ ಪ್ರೀತಿ ತುಂಬಾ ಪವಿತ್ರವಾದ್ದು. ಪ್ರೀತಿಸಿರೋ ಹುಡುಗಿನೇ ಅವನ್ ಸರ್ವಸ್ವ ಅಂತ, ಆ ಹುಡುಗಿನೇ ಅವನ್ ಜೀವನ ಅಂತ ಮನಸ್ಫೂರ್ತಿಯಾಗಿ ನಂಬಿದಾನೆ. ಆ ಪ್ರೀತಿ ನನಗ್ ಸ್ವಂತ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕ್ತಿದ್ದಾನೆ. ನಂಬಿಸ್ಬಿಟ್ಟು ಅಂಥ ಪ್ರೇಮಿಗೆ ಕುತ್ತಿಗೆ ಕುಯ್ಯೋದು ನ್ಯಾಯನಾ? ಅಷ್ಟಕ್ಕೂ ನೀನು ಹೆಣ್ಣು ಹುಡುಗಿನೇನಾ? ರಾಧಿಕಾ, ಅವಳ ಮಾತಿಗೆ ಮರಳಾಗಿ ನೀನ್ ದಾರಿ ತಪ್ಪಬೇಡ. ಅಂಥ ವಿಷಯಕ್ಕೆಲ್ಲ ಡಿಸ್ಟರ್ಬ್ ಆಗ್ಬೇಡ. ನೀನು ನಿಮ್ಮಪ್ಪನ್ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದೇ ನಿನ್ ಧರ್ಮ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಂಗೆ ಯಾವ ಕೊರತೆನೂ ಗೊತ್ತಾಗ್ದಿರೋ ಹಾಗೆ ಸಾಕಿ ಸಲಹಿದ್ದಾರೆ. ಒಂದ್ ದೊಡ್ಡ ಮನೆತನಕ್ಕೆ ಸೊಸೆಯಾಗಿ ಕಳಿಸ್ಬೇಕು ಅನ್ಕೊಂಡಿದ್ದಾರೆ. ಮಗಳಾಗಿ ನಿಮ್ಮಪ್ಪನ ಆಸೆನ ಈಡೇರಿಸೋದು ನಿನ್ ಕರ್ತವ್ಯ. ಅವಳ ಬಣ್ಣದ ಮಾತ್ಗೆ ಮರಳಾಗ್ಬೇಡ ರಾಧಿಕಾ. ಅಮರ್ ನಿಂಗೆ ಎದೆಲೆ ಗುಡಿ ಕಟ್ಟಿ ಆರಾಧಿಸ್ತಿದ್ದಾನೆ. ನಿಂಗ ಒಂದ್ ತಾಯಿ ಸ್ಥಾನ ಕೊಟ್ಟು ಮನ್ಸಾರೆ ಪ್ರೀತಿಸ್ತಿದ್ದಾನೆ. ನೀನು ತಲೆ ಕೆಳಗ್ ಹಾಕಿ ತಪಸ್ ಮಾಡಿದ್ರು ಕೂಡ ಅಂಥ ಅಮರ ಪ್ರೇಮಿ ನಿಂಗ್ ಯಾವ ಜನ್ಮದಲ್ಲೂ ಸಿಗಲ್ಲ. ಒಂದ್ಸಲ ಯೋಚನೆ ಮಾಡು. ರಾಧಿಕಾ, ಅಮರ್ ಪ್ರೀತಿ ಗ್ರೇಟ್ ಇರಬಹುದು, ಆದ್ರೆ ಕೈಲಾಶ್ ಜೊತೆ ಮದ್ವೆ ಮಾಡಿಸೋದು ನಿನ್ ತಂದೆಯವರ ಕೊನೆ ಆಸೆ. ನಿನ್ ತಂದೆಗೋಸ್ಕರ ಅಮರ್ ಪ್ರೀತಿಗೆ ದ್ರೋಹ ಮಾಡ್ತೀಯ ರಾಧಿಕಾ? ಬೇಡ, ಅಂಥ ಮಹಾನ್ ಪ್ರೇಮಿಗೆ ಮೋಸ ಮಾಡ್ಬೇಡ. ಅಂಥ ತಪ್ಪನ್ನ ನೀನ್ ಮಾಡ್ಬಾರ್ದು. ತಪ್ಪು ಮಾಡ್ಬೇಡ ರಾಧಿಕಾ. ನಿಮ್ಮಪ್ಪಗ್ ಮೋಸ ಮಾಡ್ತೀಯಾ? ಅಮರ್ಗ್ ಮೋಸ ಮಾಡ್ತೀಯಾ? ನಿಮ್ಮಪ್ಪಗ್ ಮೋಸ ಮಾಡ್ಬೇಡ. ಅಮರ್ಗ್ ಮೋಸ ಮಾಡ್ತೀಯಾ? ಹೇಳು ರಾಧಿಕಾ. ರಾಧಿಕಾ, ನೀನ್ ತಪ್ಪು ಮಾಡ್ತಿದ್ಯಾ? ಅಮರ್, ರಾಧಿಕಾ, ಎಲ್ಲಿದ್ಯಾ? ಮನೇಲೇ ಇದ್ದೀನಿ ಅಮರ್. ಸರಿ, ಅವಾಗ್ಲೇ ಕಾಲೇಜಲ್ಲಿ ನಿನ್ ಜೊತೆ ಮಾತಾಡೋಣ ಅಂದ್ರೆ ಯಾರೋ ಬಂದ್ರು ಅಂತ, ಕ್ಲಾಸು ಅಂತ, ಅದು ಇದು ಅಂತ ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್. ನಿನ್ ಜೊತೆ ಮಾತಾಡಕ್ಕಾಗ್ತಿಲ್ಲ. ನೀನ್ ಈಗ್ಲೇ ಮನೆಯಿಂದ ಹೊರಟು ಕಾಲೇಜಿಗೆ ಬಂದ್ಬಿಡು. ನಿನ್ ಮನ್ಸಲ್ಲಿರೋ ನೋವೇನು ಅಂತ ತಿಳ್ಕೊಳ್ದೆ ಹೋದ್ರೆ ನನ್ಗೆ ಉಸಿರೇ ಆಡೋದಿಲ್ಲ. ಬರ್ತೀನಿ ಅಮರ್. ಆದ್ರೆ ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕೋಬೇಕು. ಏನ್ ಹೇಳ್ತಿದ್ಯಾ ರಾಧಿಕಾ? ಹೌದು, ನಾನು ಹೇಳೋ ಮಾತನ್ನ ನೀನು ಧೈರ್ಯವಾಗಿ ಅರ್ಗಿಸ್ಕೋಬೇಕು. ಪ್ಲೀಸ್. ಯಾಕೆ ಹಾಗೆ ಹೇಳ್ತಿದ್ಯಾ? ನೀನ್ ಏನೇ ಹೇಳಿದ್ರೂ ಅರ್ಥ ಮಾಡ್ಕೋತೀನಿ. ಯಾಕಂದ್ರೆ ನನ್ ಪ್ರೀತಿ ನಿಜ. ಅಮರ್, ಅಮರ್ ಏನಾಯ್ತು? ಏಯ್,
ಸರ್ ಸರ್ ಸಾರಿ ಸರ್, ನೋಡ್ಲಿಲ್ಲ ಸರ್, ಸಾರಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ತಪ್ಪಾಯ್ತು ಸರ್, ಬಿಟ್ಬಿಡಿ ಸರ್, ಸಾರಿ ಸರ್. ಸರ್ ಬೇಕು ಅಂತ ಮಾಡ್ಲಿಲ್ಲ, ದಯವಿಟ್ಟು ಬಿಟ್ಬಿಡಿ ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ರಾಧಿಕಾ, ನೀನ್ ಕಾಲೇಜಿಗೆ ಬಂದ್ಬಿಡು. ಸರಿ. ಸರ್ 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 ನಿಮ್ಮನ್ನೇ ಸರ್. ಸರ್ 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 ನಿಂತ್ಕೊಳ್ಳಿ ಸರ್. ಆಕ್ಚುಲಿ ನಾನಂತೂ ನಿಮ್ಮಷ್ಟು ಒಳ್ಳೆಯವನಲ್ಲ ಸರ್. ನೀನ್ ಕೆಟ್ಟೋನಂತ ನಾನು ಹೇಳಿಲ್ವಲ್ಲಪ್ಪ. ನೋಡಿ, ನಿಮ್ ನಗುನೆ ಮಾತನ್ನ ಹೇಳ್ದೇನೆ ಹೇಳ್ತಿದೆ. ನೀನ್ ಸಾಮಾನ್ಯದನ್ನಲ್ಲಪ್ಪ. ಸರ್, ನೀವ್ ಅವತ್ ಹೇಳ್ದಾಗಿಂದ ಹೆಲ್ಮೆಟ್ ಇಲ್ದೆ ಬೈಕ್ ಡ್ರೈವ್ ಮಾಡ್ತಿಲ್ಲ. ಡ್ರೈವ್ ಮಾಡುವಾಗ ಫೋನಲ್ಲಿ ಮಾತಾಡ್ತಾನೆ ಇಲ್ಲ. ಒಳ್ಳೇದು. ಮತ್ತೆ ಅವನು ಹೊಡೆಯಕ್ಕೆ ಯಾಕೆ ಕೈ ಎದ್ದೆ? ಯಾವುದೋ ಆವೇಶದಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪಿಟ್ಟೆ ಸರ್. ಅದೇ ಆ ಆವೇಶನೇ ಒಂದೊಂದ್ಸಲ ನಮ್ ಬಿಹೇವಿಯರ್ ದಾರಿ ತಪ್ಪು ಹಾಗೆ ಮಾಡತ್ತೆ. ಒಂದ್ ನಿಮಿಷ ಇರು, ಶರ್ಟ್ ಮೇಲೆಲ್ಲ ಕೆಸರು ಮೆತ್ಕೊಂಡಿದೆ. ಅಯ್ಯೋ ಸರ್, ಬೇಡ ಸರ್. ನಿಮ್ಗೆ ಯಾಕೆ ಸರ್ ತೊಂದ್ರೆ? ಪರವಾಗಿಲ್ಲ ಬಿಡಪ್ಪ, ನಿಂತರ ನಾನಿನ್ನು ಹೊಸ ಶರ್ಟ್ ಕೊಡಿಸ್ತೀನಿ ಅನ್ಲಿಲ್ವಲ್ಲ. ನೀವು ತುಂಬಾ ಒಳ್ಳೆಯವರು ಸರ್. ಯಾಕೆ? ನಿನ್ ಶರ್ಟ್ ಒರೆಸ್ತಿರೋದಕ್ಕ? ಅದಕ್ಕಲ್ಲ ಸರ್, ನಿಮ್ ತಾಳ್ಮೆ, ಯಾರಾದ್ರೂ ಕಷ್ಟದಲ್ಲಿದ್ರೆ ನೀವು ಮಾಡೋ ಸಹಾಯ, ಪರಿಚಯ ಇಲ್ದಿರೋರ್ನು ಕೂಡ ನೀವು ಪ್ರೀತಿಯಿಂದ ಮಾತಾಡ್ಸೋ ರೀತಿ, ಇಷ್ಟು ಸಾಲ್ದ ಸರ್ ನಿಮ್ ಒಳ್ಳೆತನ ಹೇಳೋದಕ್ಕೆ? ಥ್ಯಾಂಕ್ ಯು ಸರ್. ಏನಾಗೋಯ್ತು? ನೀವ್ ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದ್ರಿ, ನನ್ನಿಂದ ಲೇಟ್ ಆಯ್ತು ಅನ್ಸುತ್ತೆ. ಹೌದಪ್ಪ, ನನ್ ಮಗಳ ನಿಶ್ಚಿತಾರ್ಥಕ್ಕೆ ಉಂಗ್ರ ತಗೊಳಕ್ ಹೋಗ್ತಿದ್ದೀನಿ. ಓ, ನಿಮ್ ಮಗಳ ಮದ್ವೆನಾ? ಹೌದಪ್ಪ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಕಣಪ್ಪ. ಏನಪ್ಪ, ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಒಳ್ಳೆ ಕತೆ ಹೇಳಿ ಸರ್. ನಾನು ಸ್ವಲ್ಪ ಓಲ್ಡ್ ಜನರೇಷನ್ನು. ನನ್ನ ಸೆಲೆಕ್ಷನ್ ಎಲ್ಲ ಹಳೆ ಕಾಲದವೇ. ನೀನ್ ಯಂಗ್ ಜನರೇಷನ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿನ್ ಸೆಲೆಕ್ಷನ್ ಹೊಸದಾಗಿರತ್ತೆ. ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ನನ್ನ ಮಗಳ ನಿಶ್ಚಿತಾರ್ಥದ ಉಂಗ್ರನ ನೀನೇ ಸೆಲೆಕ್ಟ್ ಮಾಡ್ತೀಯಾ? ಸರ್, ನಾನಾ? ನೀನ್ ಒಳ್ಳೆ ಮನ್ಸಿಂದ ಸೆಲೆಕ್ಟ್ ಮಾಡಿದ್ರೆ ನನ್ ಮಗಳನ್ ಮದ್ವೆ ಆಗೋ ಹುಡ್ಗಂಗೆ ಅದ್ ಖಂಡಿತ ಹಿಡ್ಸುತ್ತೆ ಅನ್ನೋದು ನನ್ನ ನಂಬಿಕೆ. ಸರ್, ನನ್ ಮೇಲ್ ತುಂಬಾ ದೊಡ್ಡ ಜವಾಬ್ದಾರಿ ಹಾಕಿದೀರಾ. ಒಂದ್ ವೇಳೆ ನಾನ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ ಮಗಳಿಗೆ ಆರಿಂಗ್ ಇಷ್ಟ ಆಗದೆ ಇದ್ರೆ? ಅಯ್ಯೋ, ನನ್ ಮಗಳಿಗೆ ಖಂಡಿತ ಇಷ್ಟ ಆಗೇ ಆಗತ್ತೆ. ಯಾಕಂದ್ರೆ ನಾನೇನೇ ತಂದ್ರೂ ನನ್ ಮಗಳು ಇಷ್ಟ ಆಗ್ಲಿಲ್ಲ ಅನ್ನಲ್ಲ. ಏನ್ ಸರ್, ಈ ಕಾಲದಲ್ಲಂತ ಹುಡುಗಿರು ಎಲ್ಲಿರ್ತಾರೆ ಸರ್? ಅದೇನಪ್ಪ ಹಂಗಂದ್ಬಿಟ್ಟೆ? ನೀನೊಂದ್ಸಲ ನನ್ ಮಗಳನ್ನ ನೋಡ್ದೆ ಅಂದ್ರೆ ನಿನಗೆ ಅರ್ಥ ಆಗುತ್ತೆ ಅವಳೆಷ್ಟು ಒಳ್ಳೆವಳು ಅಂತ. ಇರು. ಚೆನ್ನಾಗಿದ್ದಾರೆ ಸರ್. ನನ್ ಮಗಳು. ಆದ್ರೆ ನಿಮ್ ಮಗಳು ಸ್ವಲ್ಪ ಕಪ್ಪಗಿದ್ದಾಳೆ. ನನ್ ಮಗಳಲ್ಲಿ ಕಪ್ಪಗಿದ್ದಾಳಪ್ಪ? ಕಪ್ಪಗೆ ಇದ್ದಾಳೆ ಸರ್, ಬೇಕಾದ್ರೆ ನೀವೇ ನೋಡಿ. ಅಯ್ಯೋ, ಬ್ಯಾಟ್ರಿ ಖಾಲಿ ಆಗಿದೆ. ತುಂಬಾ ತರ್ಲೆ ನೀನು. ಆದ್ರೂ ಇದಕ್ಕೋಸ್ಕರ ನಿಮ್ ಮಗಳನ್ನ ನೋಡ್ಬೇಕಾ ಸರ್? ನಿಮ್ಮನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ನಿಮ್ ಮಗಳು ಎಷ್ಟು ಒಳ್ಳೆವಳು ಅಂತ. ಹಾಗಾದ್ರೆ ನನ್ ಜೊತೆ ಸೆಲೆಕ್ಷನ್ಗೆ ಬರ್ತೀಯಾ? ನಡೀರಿ ಸರ್. ನನ್ ಬೈಕಲ್ಲಿ ಹೋಗೋಣ. ಹಾ, ನಡೀರಿ. ನಡಿ. ನಮಸ್ತೆ ಸರ್. ನಮಸ್ತೆ. ನಿಶ್ಚಿತಾರ್ಥಕ್ಕೆ ಉಂಗ್ರ ಬೇಕಿತ್ತು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಉಂಗ್ರ ತೋರಿಸಿ. ರಿಂಗ್ ಸೈಜ್ ಹೇಳಿ ಸರ್.
ಸೈಜ್ ಕೇಳೋದು ಮರ್ತು ಬಿಟ್ನಲ್ಲ. ಹೇಳಿ ಸರ್. ಅದು ಅವ್ರ ಸೈಜ್ ನನಗೆ ಸರಿಯಾಗಿ ಗೊತ್ತಿಲ್ಲಪ್ಪ. ಮತ್ತೆ ಸೈಜ್ ಗೊತ್ತಿಲ್ದಿದ್ರೆ ರಿಂಗ್ ಹೇಗೆ ಕೊಡ್ಲಿ ಸರ್? ಅಯ್ಯೋ, ಕೇಳೋದೇ ಮರ್ತು ಬಿಟ್ಟೆ. ಇವಾಗ ಕೇಳಿದ್ರೆ ಚೆನ್ನಾಗಿರಲ್ಲ. ಸರ್, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್. ನಿಮ್ ಅಳಿಯ ಆಗೋರು ಹೇಗಿರ್ತಾರೆ ಅಂತ ನನ್ಗೆ ಹೇಳಿ. ರಿಂಗ್ ಸೈಜ್ ನಾನ್ ಹೇಳ್ತೀನಿ. ಅಲ್ಲಪ್ಪ, ಅದು ಡೋಂಟ್ ವರಿ ಸರ್, ನನ್ ನಂಬಿ. ಹೇಗಿರ್ತಾರೆ ಅಂತ ಹೇಳ್ಬಿಟ್ರೆ ರಿಂಗ್ ಸೈಜ್ ನಾನ್ ಹೇಳ್ತೀನಿ ಅನ್ನಲ್ಲ. ಅವರು ನಿನ್ನ ಹೈಟ್ ಎಷ್ಟಪ್ಪ? ನನ್ನ ಹೈಟ್ 6 ಸರ್. ನಿನ್ಗಿಂತ ಒಂದ್ 2 ಇಂಚ್ ಕೂಳ್ಗಿರ್ತಾರೆ. 5'10". ವೆರಿ ಗುಡ್. ನಿಮ್ ಅಳಿಯ ಸಣ್ಣಗಿದಾರಾ ದಪ್ಪಗಿದಾರಾ? ಹೈಟ್ ತಕ್ಕಂಗೆ ನಿನ್ ತರ ಫಿಟ್ ಆಗಿದ್ದಾರೆ. ಪರ್ಫೆಕ್ಟ್. ಹಾಗಾದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಸರ್. ನೀವ್ ರಿಂಗ್ಸ್ ತೋರಿಸಿ. ಓಕೆ ಸರ್. ನೋಡಿ ಸರ್, ಇದೆಲ್ಲ ಜೆಂಟ್ಸ್ ಮಾಡೆಲ್ಸ್.